ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಸಂಸದ ರಾಘವೇಂದ್ರ ಕಾಂಗ್ರೆಸ್ ನಾಯಕರಿಂದ ಇನ್ನೇನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೊಂದು ಮಧ್ಯಂತರ ಬಜೆಟ್, ಇದರಲ್ಲಿ ಘೋಷಣೆಗಳೆಲ್ಲ ಇರಲ್ಲ. ಎನ್ಡಿಎ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನ ಸಿಕ್ಕಿದೆ ಅನ್ನೋದು ಬಿವೈ ರಾಘವೇಂದ್ರ ಅವರ ಮಾತು. ಕಾಂಗ್ರೆಸ್ ಜೀವನ ಪೂರ್ತಿ ಒಡೆದಾಳುವ ಕೆಲಸವನ್ನ ಮಾಡ್ತಾನೇ ಬರ್ತಾ ಇದೆ. ಗ್ಯಾರಂಟಿ ಬಿಟ್ಟು ಬೇರೆ ಏನನ್ನು ಕಾಂಗ್ರೆಸ್ ಮಾಡಿಲ್ಲ ಅಂತ ಬಿವೈ ರಾಘವೇಂದ್ರ ಅವರು ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಂದ ನಾವು ಇನ್ನೇನು ಹೆಚ್ಚಿಗೆ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ದಿಸ್ ಇಸ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಷ್ಟೇ. ಅದು ಚುನಾವಣೆ ಕಣ್ಮುದಿಕೊಂಡು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಅಂತ ಇದು ಅನಿಸುತ್ತೆ. ಮತ್ತು ಇದು ಮಧ್ಯಂತರ ಬಜೆಟ್. ಇದರಲ್ಲಿ ಉತ್ತರ ಕರ್ನಾಟಕ, ಮಧ್ಯಂತರ ಕರ್ನಾಟಕ, ದಕ್ಷಿಣ ಭಾರತ, ಉತ್ತರ ಭಾರತದ ಪ್ರಶ್ನೆನೇ ಉದ್ಭವ ಆಗಲ್ಲ. ಇದು ಒಂದು. ಎರಡನೇದು, 4-5 ಬಾರಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ನಮ್ಮ ವಿತ್ತ ಸಚಿವರು, ನಮ್ಮ ಕೇಂದ್ರ ಸರ್ಕಾರ. ಯಾವ್ಯಾವ ಸಂದರ್ಭದಲ್ಲಿ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅನುದಾನಗಳು ನಮ್ಮ ರಾಜ್ಯಕ್ಕೆ, ಕರ್ನಾಟಕಕ್ಕೆ ಏನೇನು ಕೊರತೆ ಆಗಿತ್ತು, ಇವತ್ತು ಹೇಗೆ ನಮ್ಮ NDA ಸರ್ಕಾರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಯಾವ ರೀತಿ ಫುಲ್ಫಿಲ್ ಮಾಡಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಇಷ್ಟೆಲ್ಲ ಹೇಳಿದ್ರು ಕೂಡ ಈ ರೀತಿ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡುವಂತ ಪ್ರಯತ್ನ, ಮತ್ತೆ ಜೀವನ ಪೂರ್ತಿ ಇವ್ರು ಮಾಡ್ಕೊಂಡು ಬಂದಿರೋದು ಒಡೆದಾಳುವಂತ ಒಂದು ಪ್ರಯತ್ನನೇ. ಅದ್ರ ಮುಖಾಂತರ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ರಾಜಕಾರಣ ಮಾಡ್ಕೊಂಡು ಬಂದ್ರು. ಜನ ಬುದ್ಧಿವಂತರಾಗಿದ್ದಾರೆ. ಈ ರೀತಿಯ ಹೇಳಿಕೆಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ತಲೆ ತೂಗುವಂತ ಮತದಾರರು ನಮ್ಮ ದೇಶದಲ್ಲಿ ಇಲ್ಲ. ಅನೇಕ ಬಾರಿ ಈತ